ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡೋಣ, ವಿದೇಶಿ ನೇರ ಹೂಡಿಕೆ ಎಂಬ ಟಾಪಿಕ್ ಬಗ್ಗೆ ಅಧ್ಯಯನವನ್ನು ಮಾಡಲಾಗ್ತದೆ. ವಿದೇಶಿ ನೇರ ಹೂಡಿಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತೇಳಿ FDI ಅಂತೇಳಿ ನಾವು ಕರಿತೇವೆ. ನಿಮ್ಮ ಎಕ್ಸಾಮ್ ಒಳಗೆ ಏನು ಮಾಡ್ತಾನೆ, FDIನ ಗುಣಗಳು ಮತ್ತು ಅವಗುಣಗಳ ಬಗ್ಗೆ 10 ಅಥವಾ 15 ಅಂಕದ ಪ್ರಶ್ನೆಯನ್ನು ಕೇಳಲಾಗ್ತದೆ. ಹೀಗಾಗಿ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಟಾಪಿಕನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ. ಇಲ್ಲಿ ನೋಡಿ, ಅಭಿವೃದ್ಧಿಶೀಲ ದೇಶಗಳಲ್ಲಿ ಅಂದರೆ ಅಭಿವೃದ್ಧಿಯನ್ನು ಹೊಂದುತ್ತಿರುವಂತಹ ದೇಶಗಳಲ್ಲಿ ಆ ದೇಶದ ದೇಶೀಯ ಉಳಿತಾಯ ಮತ್ತು ಬಂಡವಾಳದ ಕೊರತೆಯನ್ನು ಅನುಭವಿಸುವಂಥ ಸನ್ನಿವೇಶವನ್ನು ನಾವು ನೋಡ್ತೀವಿ. ಎಲ್ಲಿ ಯಾವ ಅಭಿವೃದ್ಧಿಯನ್ನು ಹೊಂದುತ್ತಿರುವಂಥ ದೇಶಗಳಿರ್ತಾವಲ್ಲ ಅಥವಾ ಅಭಿವೃದ್ಧಿಯನ್ನು ಶೀಲ ದೇಶಗಳಿರ್ತಾವಲ್ಲ, ಅಂತಹ ದೇಶಗಳಲ್ಲಿ ಆ ದೇಶದ ಉಳಿತಾಯದ ಪ್ರಮಾಣ ಕಡಿಮೆ ಇರ್ತದೆ ಮತ್ತು ಆ ದೇಶ ಬಂಡವಾಳದ ಕೊರತೆಯನ್ನು ಅನುಭವಿಸುತ್ತದೆ. ಹೀಗೆ ಇರುವುದರಿಂದ ಆ ದೇಶದ ಕೈಗಾರಿಕೆ, ಮೂಲಸೌಕರ್ಯ ಮತ್ತು ಸೇವಾ ಕ್ಷೇತ್ರಗಳ ಅಭಿವೃದ್ಧಿಗೆ ಹೆಚ್ಚುವರಿ ಬಂಡವಾಳದ ಅಗತ್ಯ ಇರ್ತದೆ. ಈ ಸಮಸ್ಯೆ ಇದ್ದಾಗ ಎಲ್ಲ ಒಂದು ಸೌಲಭ್ಯಗಳನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕಂತಂದ್ರೆ ಆವಾಗ ಬಂಡವಾಳದ ಅವಶ್ಯಕತೆ ಬೇಕಾಗುತ್ತದೆ. ಈ ಬಂಡವಾಳದ ಅವಶ್ಯಕತೆಯನ್ನು, ಈ ಕೊರತೆಯನ್ನು ತುಂಬುವ ಸಲುವಾಗಿ ನೋಡಿ, ಈ ಕೊರತೆಯನ್ನು ತುಂಬುವಂಥ ಸಲುವಾಗಿ ನಮ್ಮಲ್ಲಿರುವಂಥ ಏಕೈಕ ಮಾರ್ಗ ಅಂತಂದ್ರೆ ಅದು ವಿದೇಶಿ ನೇರ ಹೂಡಿಕೆ, FDI ಅಂತ ಕರಿತೀವಿ. ಈ ಒಂದು ಸಾಧನವನ್ನು ಬಳಸಿಕೊಂಡು ನಾವೇನು ಮಾಡ್ಬೋದು, ನಾವೇನು ಉಳಿತಾಯ ಮತ್ತು ಬಂಡವಾಳದ ಕೊರತೆ ಐತಲ್ಲ ಅವೆರಡರನ್ನು ನೀಗಿಸಿಕೊಳ್ಳಲು ಈ FDI ನಮಗೆ ಸಹಾಯವನ್ನು ಮಾಡಿ ಕೊಡುತ್ತದೆ. ಹೀಗಾಗಿ ಜಾಗತೀಕರಣ ಮತ್ತು ಉದಾರೀಕರಣದ ನಂತರ ಇಂಡಿಯಾದೊಳಗೆ 1991ಕ್ಕೆ ಜಾಗತೀಕರಣ ಮತ್ತು ಉದಾರೀಕರಣ ಇವು ಬಂದ ನಂತರ FDI ದೇಶಗಳ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುವುದರ ಮೂಲಕ ಈ ಅಭಿವೃದ್ಧಿಶೀಲ ದೇಶಗಳಲ್ಲಿ ಇದು ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ ಎಂಬುದನ್ನು ಪೀಠಿಕೆಯಲ್ಲಿ ನೀವು ಬರಬೇಕು. ಪೀಠಿಕೆ ಆದಮೇಲೆ FDI ಅಂದ್ರೇನು ಅದನ್ನು ತಿಳಿದುಕೊಳ್ಳೋಣ. ವಿದೇಶಿ ನೇರ ಹೂಡಿಕೆ ಅಂತಂದ್ರೆ ವಿದೇಶಿಯ ವ್ಯಕ್ತಿ, ಕಂಪನಿ ಅಥವಾ ಸಂಸ್ಥೆಯು ಮತ್ತೊಂದು ದೇಶದ ಉದ್ಯಮಗಳಲ್ಲಿ ದೀರ್ಘಾವಧಿಯ ಉದ್ದೇಶದಿಂದ ನೇರವಾಗಿ ಹೂಡಿಕೆ ಮಾಡಿ ನಿರ್ವಹಣೆಯ ಮೇಲೆ ನಿಯಂತ್ರಣ ಮತ್ತು ಪ್ರಭಾವವನ್ನು ಸಾಧಿಸುವಂಥ ಹೂಡಿಕೆಗೆ ನಾವು ವಿದೇಶಿ ನೇರ ಹೂಡಿಕೆ ಅಂತ ಕರಿತೇವೆ. ಇಲ್ಲಿ ವಿದೇಶಿ ಹೂಡಿಕೆದಾರನು ದೇಶದ ಉದ್ಯಮದಲ್ಲಿ ನೇರವಾಗಿ ಹೂಡಿಕೆ ಮಾಡಿ ನಿಯಂತ್ರಣವನ್ನು ಹೊಂದಿರುವಂಥ ಹೂಡಿಕೆಗೆ ನಾವು FDI ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೇವೆ. ನಿಮಗೆ ಉದಾಹರಣೆ ಕೊಡ್ತಾನೆ, ಆ ಉದಾಹರಣೆ ಮೂಲಕ ನಿಮಗೆ ಇದು ಮಾಹಿತಿ ಲಭ್ಯ ಆಗ್ತದೆ. ಇಲ್ಲಿ A ದೇಶ ಇದೆ, ಇಲ್ಲೂ B ದೇಶ ಇದೆ. ಇದು A ದೇಶ, ಇದು ಮತ್ತು B ದೇಶ. A ದೇಶ ಏನು ಮಾಡ್ತದೆ, B ದೇಶದಲ್ಲಿ ಬಂಡವಾಳವನ್ನು ಹೂಡಿಕೆಯನ್ನು ಮಾಡ್ತದೆ. A ದೇಶ, ಇಲ್ಲಿ A ದೇಶ ಒಂದು ಯಾವುದೋ ಕಂಪ್ನಿ ಇರ್ತದೆ, C ಅಂತ ತಿಳ್ಕೊನು. ಈ C ಕಂಪ್ನಿ ಇದು A ದೇಶದ್ದು, ಓಕೆನಾ. ಈಗ ಈ A ದೇಶ ತನ್ನ ಕಂಪ್ನಿ ಯಾವುದು C, ಈ C ಕಂಪ್ನಿ ಏನು ಮಾಡ್ತದೆ, B ದೇಶದಲ್ಲಿ ಬಂದು ಬಂಡವಾಳವನ್ನು ಹೂಡಿಕೆ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಈಗ C ಕಂಪನಿ ಇಲ್ಲಿ ಬಂತು, ಎಲ್ಲಿ B ದೇಶಕ್ಕೆ ಬಂತು. ಈ B ದೇಶದಲ್ಲಿ A ದೇಶದ C ಕಂಪನಿಯು ಬಂದು ಬಂಡವಾಳನ ಹೂಡಿಕೆ ಮಾಡಿದ್ಮೇಲೆ ಈ ಒಂದು ಕಂಪನಿಯ ಮೇಲೆ, ಈ ಒಂದು ಉದ್ಯಮದ ಮೇಲೆ ಸಂಪೂರ್ಣವಾದ ನಿಯಂತ್ರಣವನ್ನು ಈ C ಕಂಪನಿ ಹೊಂದಿರುತ್ತದೆ. ನೋಡಿ, ವಿದೇಶಿ ಹೂಡಿಕೆದಾರನು ದೇಶದ ಉದ್ಯಮದಲ್ಲಿ ಬಂಡವಾಳ ಹೂಡಿಕೆ ಮಾಡ್ತಾನೆ, ಆದರೆ ಹೂಡಿಕೆ ಮಾಡಿದ್ಮೇಲೆ ಅದರ ಸಂಪೂರ್ಣವಾದಂಥ ನಿಯಂತ್ರಣವನ್ನು ಯಾರು ಹೊಂದಿರ್ತಾರಂತಂದ್ರೆ ಆ ಬಂಡವಾಳನ ಹೂಡಿಕೆ ಯಾರು ಮಾಡ್ತಾರಲ್ಲ ಅವರು ಆ ಒಂದು ಕಂಪನಿ ಅಥವಾ ಸಂಸ್ಥೆಯ ನಿಯಂತ್ರಣವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗೆ ಮಾಡುವಂಥ ಒಂದು ಚಟುವಟಿಕೆಗೆ ನಾವೇನು ಕರಿತೀವಿ, ವಿದೇಶಿ ನೇರ ಹೂಡಿಕೆ ಅಂತ ಕರಿತೀವಿ. ಇತ್ತೀಚೆಗೆ ಈ ವಿದೇಶಿ ನೇರ ಹೂಡಿಕೆ ಪ್ರಮಾಣ ಮಿತಿಮೀರಿಯಾಗಿ ಹೆಚ್ಚಳವಾಗಿದೆ. ಯಾಕಂತಂದ್ರೆ ಎಲ್ಲೆಲ್ಲಿ ಬಂಡವಾಳದ ಹೂಡಿಕೆ ಪ್ರಮಾಣ ಕಡಿಮೆ ಇರುತ್ತಲ್ಲ ಅಂಥ ದೇಶದೊಳಗೆ ಶ್ರೀಮಂತ ದೇಶಗಳು ಅಥವಾ ಅಭಿವೃದ್ಧಿ ಹೊಂದಿದ ದೇಶಗಳು ಏನು ಮಾಡ್ತಾವೆ ಅಂತಂದ್ರೆ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶಕ್ಕೆ ಬಂದು ಬಂಡವಾಳವನ್ನು ಹೂಡಿಕೆ ಮಾಡಿ ಆ ದೇಶಗಳ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡುವಂಥ ಕೆಲಸವನ್ನು ಈ ವಿದೇಶಿ ನೇರ ಹೂಡಿಕೆ ಮಾಡುತ್ತದೆ. ಇಷ್ಟು ಈ ವಿದೇಶಿ ನೇರ ಹೂಡಿಕೆಯ ಪೀಠಿಕೆ ಮತ್ತು ಅರ್ಥ ಆಗಿದೆ. ಈಗ ಈ ವಿದೇಶಿ ನೇರ ಹೂಡಿಕೆಯನ್ನು ಬಳಸಿಕೊಳ್ಳುವುದರಿಂದ ಆಗುವಂಥ ಪ್ರಯೋಜನಗಳೇನು ಎಂಬುದನ್ನು ಅಧ್ಯಯನವನ್ನು ಮಾಡಬೇಕು. ಏನು ಅನುಕೂಲಗಳಂದು ಒಂದ, ಲಾಭಗಳಂದು ಒಂದ ಮತ್ತು ಪ್ರಯೋಜನ ಅಂದು ಒಂದ, ಓಕೆನಾ. ಇಲ್ಲಿ ಒಂದೊಂದಾಗಿ ನಾವು ಚರ್ಚೆಯನ್ನು ಮಾಡೋಣ.
ವಿದೇಶಿ ನೇರ ಹೂಡಿಕೆಯನ್ನು ಮಾಡೋದ್ರಿಂದ ನಮಗಾಗುವಂಥ ಮೊದಲನೆಯ ಲಾಭ ಅಥವಾ ಅನುಕೂಲತೆ ಅಂದರೆ ಏನಂತಂದ್ರೆ ಬಂಡವಾಳದ ಕೊರತೆಯನ್ನು ನಿವಾರಣೆ ಮಾಡ್ತದೆ. ಓಕೆನಾ. ಯಾವ ದೇಶದಲ್ಲಿ ಉಳಿತಾಯದ ಪ್ರಮಾಣ ಕಡಿಮೆ ಆಗುತ್ತಲ್ಲ, ಬಂಡವಾಳದ ಕೊರತೆ ಏನಿರುತ್ತಲ್ಲ, ಅಂಥ ದೇಶಕ್ಕೆ ಬಂದು ಬಂಡವಾಳವನ್ನು ಹೂಡಿಕೆ ಮಾಡುವುದರಿಂದ ಆ ದೇಶದ ಬಂಡವಾಳದ ಕೊರತೆ ನಿವಾರಣೆ ಆಗ್ತದೆ. ಎರಡನೇದು ಕೈಗಾರೀಕರಣಕ್ಕೆ ಉತ್ತೇಜನವನ್ನು ನೀಡುತ್ತದೆ. ಯಾವುದು? FDI. ಯಾಕಂದ್ರೆ ಆ FDI ಮೂಲಕ ಆ ದೇಶಗಳು ಮತ್ತೊಂದು ದೇಶಕ್ಕೆ ಹೋಗಿ ಹೊಸ ಹೊಸ ಕೈಗಾರಿಕೆಗಳನ್ನ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡುವುದರಿಂದ ಕೈಗಾರಿಕರಣಕ್ಕೆ ಉತ್ತೇಜನ ಸಿಕ್ಕಂತಾಗುತ್ತದೆ. ಇನ್ನು ಉದ್ಯೋಗವನ್ನು ಸೃಷ್ಟಿ ಮಾಡುವಲ್ಲಿ ಈ FDI ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಹೇಗೆ ಅಂತಂದ್ರೆ ಈ FDIನ ಬಂದು ಒಂದು ದೇಶದಲ್ಲಿ ಬಂದು ಬಂಡವಾಳವನ್ನು ಹೂಡಿಕೆ ಮಾಡುವುದರಿಂದ ಅದು ಪ್ರತ್ಯಕ್ಷವಾಗಿ ಆಗ್ಬೋದು ಮತ್ತು ಪರೋಕ್ಷವಾಗಿ ಆಗ್ಬೋದು. ಆ ದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಈ FDI ಒಳಗೊಂಡಿರುತ್ತದೆ. ಇನ್ನು ನಾಲ್ಕನೇದು ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡಲು ಇದು ಸಹಾಯವನ್ನು ಮಾಡಿ ಕೊಡ್ತದೆ. ಯಾಕಂದರೆ ಒಂದೊಂದು ದೇಶದಲ್ಲಿ ವಿನೂತನವಾದಂತಹ ಆಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವಂಥ ದೇಶಗಳಿರ್ತಾವೆ. ಅಂಥ ದೇಶಗಳು ಮತ್ತೊಂದು ದೇಶಕ್ಕೆ ಹೋಗಿ ಬಂಡವಾಳವನ್ನು ಹೂಡಿಕೆ ಮಾಡುವಾಗ ತಮ್ಮ ದೇಶದ ಆಧುನಿಕ ತಂತ್ರಜ್ಞಾನವನ್ನು ಇಲ್ಲಿಗೆ ತಂದು ಉತ್ಪಾದನೆಯನ್ನು ಮಾಡುವುದರಿಂದ ತಂತ್ರಜ್ಞಾನವು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವರ್ಗಾವಣೆ ಆಗ್ತದೆ. ಇದು ಕೂಡ ಆಗುವಂಥ ಲಾಭ. ಇನ್ನು ಐದನೆಯ ಲಾಭ ನೋಡಲಿ, ನಿವ್ವನ ಕೌಶಲ್ಯವನ್ನು ಅಭಿವೃದ್ಧಿಯನ್ನು ಗೊಳಿಸುತ್ತದೆ. ಯಾಕಂತಂದ್ರೆ ಈ ವಿದೇಶಿ ಕಂಪನಿಗಳು ಬಂದು ದೇಶೀಯ ಒಂದು ಕಂಪನಿಗಳಲ್ಲಿ ಬಂದು ಬಂಡವಾಳವನ್ನು ಹೂಡಿಕೆ ಮಾಡುವುದರಿಂದ ಆ ವಿದೇಶಿ ಕಂಪನಿಗಳಿಂದ ನಮ್ಗೆ ಏನು ಸಿಗುತ್ತದೆ? ಉತ್ತಮವಾದಂಥ ನಿಯೋಜನೆ ಮಾಡುವಂಥ ಕೌಶಲ್ಯವನ್ನು ಪರಿಚಯವನ್ನು ಮಾಡಿಕೊಡಲು ಈ ವಿದೇಶಿ ನೇರ ಹೂಡಿಕೆ ನಮಗೆ ಸಹಾಯವನ್ನು ಮಾಡಿ ಕೊಡ್ತದೆ. 6th ಒನ್, ರಫ್ತುಗಳು ಹೆಚ್ಚಳ ಆಗ್ಬೋದು. ಇದು 6ನೆಯ ಲಾಭ. ಹೇಗಂತಂದ್ರೆ ಆ ಕಂಪನಿಗಳು ಬಂದು ನಮ್ಮ ದೇಶದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡುವುದರಿಂದ ಗುಣಮಟ್ಟದ ವಸ್ತುವನ್ನು ಉತ್ಪಾದನೆ ಮಾಡುವುದರಿಂದ ದೇಶೀಯ ರಫ್ತುಗಳ ಪ್ರಮಾಣ ಹೆಚ್ಚಳವಾಗುವಂಥ ಸಾಧ್ಯತೆ ಇರುತ್ತದೆ. ಇದು ಆಗುವಂಥ ಮತ್ತೊಂದು ಅನುಕೂಲತೆ. 7th ಒನ್ ಯಾವುದು? ಮೂಲ ಸೌಕರ್ಯವನ್ನು ಅಭಿವೃದ್ಧಿಯನ್ನು ಗೊಳಿಸಬಹುದು. ಯಾಕಂತಂದ್ರೆ ಆ ಕಂಪನಿಗಳು ಬಂದು ನಮ್ಮ ದೇಶದೊಳಗೆ ಬಂಡವಾಳವನ್ನು ಹೂಡಿಕೆ ಮಾಡುವುದರಿಂದ ನಮ್ಮ ದೇಶದಲ್ಲಿ ಸಾರಿಗೆ ಡೆವಲಪ್ಮೆಂಟ್ ಆಗ್ಬೋದು, ವಿದ್ಯುತ್ ಆಗ್ಬೋದು, ಸಂವಹನ, ಒಟ್ಟ ಮೂಲಭೂತ ಸೌಲಭ್ಯ ಏನು ಬರ್ತಾವಲ್ಲ ಆ ಎಲ್ಲ ಮೂಲಭೂತ ಸೌಲಭ್ಯಗಳು ಸುಧಾರಣೆ ಆಗುವಂಥ ಸಂಭವ ಇರ್ತದೆ. ಹೀಗಾಗಿ ಆಗುವಂಥ 7ನೆಯ ಅನುಕೂಲತೆ. 8 ಯಾವುದು? ಆರ್ಥಿಕ ಬೆಳವಣಿಗೆ ವೇಗವನ್ನು ಕಾಣಬಹುದು. ಯಾಕಂತಂದ್ರೆ ಆ ದೇಶ ಬಂದು ಇಲ್ಲಿ ಬಂಡವಾಳದ ಕೊರತೆಯನ್ನು ಅನುಭವಿಸಿರುವಂಥ ದೇಶಗಳಲ್ಲಿ ಬಂದು ಬಂಡವಾಳವನ್ನು ಹೂಡಿಕೆ ಮಾಡುವುದರಿಂದ ಆ ದೇಶದ ಉತ್ಪಾದನೆ ಪ್ರಮಾಣ ಹೆಚ್ಚಳವಾಗುತ್ತದೆ. ಉತ್ಪಾದನೆ ಹೆಚ್ಚಳವಾದಂತೆ ಆ ದೇಶದ ಆದಾಯ ಹೆಚ್ಚಳವಾಗುತ್ತದೆ. ಆದಾಯ ಹೆಚ್ಚಳವಾದಂತೆ ಆ ದೇಶದ ಆರ್ಥಿಕ ಬೆಳವಣಿಗೆ, ಅದಕ್ಕೆ ನಾವು GDP ಅಂತ ಕರಿತೀವಿ, GDP ಕೂಡ ಏನಾಗ್ತದೆ? ಹೆಚ್ಚಳ ಆಗ್ತದೆ. ಇದು ಆಗುವಂಥ 8ನೆಯ ಅನುಕೂಲತೆ. 9 ಯಾವುದು? ವಿದೇಶಿ ವಿನಿಮಯ ಆದಾಯವನ್ನು ಗಳಿಸ್ಬೋದು. ಯಾಕಂತಂದ್ರೆ ಇಲ್ಲಿ ನಾವು ದೇಶಗಳ ಮಧ್ಯೆ ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳುವುದರಿಂದ, ರಫ್ತನ್ನು ಮಾಡುವುದರಿಂದ ಮತ್ತು ಹೂಡಿಕೆಗಳಿಂದ ವಿದೇಶಿ ಕರೆನ್ಸಿ ನಮ್ಮ ಸ್ವದೇಶಕ್ಕೆ ಬರುವಂಥ ಒಂದು ಸಂಭವ ಇರ್ತದೆ. ಹೀಗಾಗಿ ಈ ವಿದೇಶಿ ನೇರ ಹೂಡಿಕೆ ಮೂಲಕ ನಾವು ಏನು ಗಳಿಸ್ಬೋದು? ವಿದೇಶಿ ವಿನಿಮಯ ಆದಾಯವನ್ನು ಗಳಿಸಲು ಈ ಒಂದು FDI ನಮಗೆ ಅನುಕೂಲವನ್ನು ಮಾಡಿಕೊಡುತ್ತದೆ. 10 ಸ್ಪರ್ಧಾತ್ಮಕತೆಯನ್ನು ಹೆಚ್ಚಳವನ್ನು ಮಾಡ್ತದೆ. ಓಕೆನಾ. ದೇಶೀಯ ಕೈಗಾರಿಕೆಗಳಲ್ಲಿ ಸ್ಪರ್ಧೆಗೆ ಹೆಚ್ಚಾಗಿ ಗುಣಮಟ್ಟವನ್ನು ಸುಧಾರಣೆ ಮಾಡಲು ಸಹಾಯವನ್ನು ಮಾಡ್ತದೆ. ಇನ್ನು ಪ್ರಾದೇಶಿಕವಾಗಿ ಅಭಿವೃದ್ಧಿಯನ್ನು ಗೊಳಿಸಲು ಸಹಾಯವನ್ನು ಮಾಡ್ತದೆ. ಯಾಕಂದ್ರೆ ಹಿಂದುಳಿದಂಥ ಪ್ರದೇಶಗಳಲ್ಲಿ ಅಥವಾ ದೇಶಗಳಲ್ಲಿ ಬಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದರಿಂದ ಅಥವಾ ಅದರ ಮೇಲೆ ಬಂಡವಾಳವನ್ನು ಹೂಡಿಕೆ ಮಾಡುವುದರಿಂದ ಪ್ರಾದೇಶಿಕವಾಗಿ ಅಭಿವೃದ್ಧಿಯನ್ನು ಗಳಿಸಬಹುದು. ಸರ್ಕಾರದ ಆದಾಯ ಹೆಚ್ಚಳವಾಗ್ತದೆ. ಯಾಕಂತಂದ್ರೆ ಆ ವಿದೇಶಿ ಕಂಪನಿಗಳು ಬಂದು ನಮ್ಮ ದೇಶದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡುವುದರಿಂದ ಅದರ ಮೇಲೆ ಸರ್ಕಾರ ಟ್ಯಾಕ್ಸನ್ನು ಹಾಕ್ಬೋದು, ಶುಲ್ಕಗಳನ್ನು ಹಾಕುವುದರ ಮೂಲಕ ಸರ್ಕಾರ ಆದಾಯವನ್ನು ಗಳಿಸುವಂಥ ಕೆಲಸವನ್ನು ಮಾಡುತ್ತದೆ. 13 ನವೀನತೆ ಮತ್ತು ಉತ್ತೇಜನವನ್ನು ಪಡೆದುಕೊಳ್ಳಬಹುದು. ಯಾಕಂದ್ರೆ ಹೊಸ ಹೊಸ ಉತ್ಪನ್ನಗಳನ್ನು ತಯಾರು ಮಾಡುವುದರಿಂದ ಸಂಶೋಧನೆಗೆ ಸಹಾಯ ಆಗ್ತದೆ ಮತ್ತು ಸೇವೆಗಳನ್ನು ಅಭಿವೃದ್ಧಿಗೊಳಿಸಲು ಇದು ಅನುಕೂಲತೆಯನ್ನು ಮಾಡಿಕೊಡುತ್ತದೆ. 14 ಸರ್ಕಾರದ ನೀತಿ ಸುಧಾರಣೆಗಳಿಗೆ ಉತ್ತೇಜನವನ್ನು ಕೊಡುವಂಥ ಕೆಲಸವನ್ನು ಈ FDI ಮಾಡುತ್ತದೆ.
ಯಾಕಂತಂದ್ರೆ ನಾವು ಸುಲಭವಾಗಿ ವ್ಯವಹಾರವನ್ನು ಮಾಡುವುದರಿಂದ, ಆ ಸುಲಭವಂತ ವ್ಯವಹಾರವನ್ನು ವಾತಾವರಣವನ್ನು ನಿರ್ಮಾಣ ಮಾಡುವುದರಿಂದ ಸರ್ಕಾರವು ಹಮ್ಮಿಕೊಳ್ಳುವಂಥ ನೀತಿ ಸುಧಾರಣೆಗಳಿಗೆ ಈ FDI ಏನು ಮಾಡ್ತದೆ, ಉತ್ತೇಜನವನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತದೆ. ಇದು ಇರುವಂಥ 14ನೆಯ ಪ್ರಮುಖವಾದ ಅಂಶ ಆಗಿದೆ. ಇನ್ನು 15ನೇ ಅನುಕೂಲತೆ ವಿದ್ಯಾರ್ಥಿಗಳೇ, ಆರ್ಥಿಕತೆಯಲ್ಲಿ ವೈವಿಧ್ಯತೆಯನ್ನು ಸಾಧಿಸಲು ಈ FDI ಅನುಕೂಲವನ್ನು ಮಾಡಿಕೊಡ್ತದೆ. ಇನ್ನು ದೀರ್ಘಾವಧಿಯಲ್ಲಿ ಸ್ಥಿರವಾದಂಥ ಹೂಡಿಕೆಯನ್ನು ಕೈಗೊಳ್ಳಲು ಇದು ನಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಇಷ್ಟು 16 ಅನುಕೂಲತೆಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಇಷ್ಟು ಅನುಕೂಲತೆಯನ್ನು ಹೊಂದಿರುವಂಥ ಈ FDI ಕೆಲವೊಂದು ಅನಾನುಕೂಲಗಳನ್ನು ಒಳಗೊಂಡಿದೆ. ಆ ಅನಾನುಕೂಲಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. 1ನೇ ಅನಾನುಕೂಲತೆ, ದೇಶೀಯ ಉದ್ಯಮಗಳ ಮೇಲೆ ದುಷ್ಪರಿಣಾಮ ಬೀರಬಹುದು. ಯಾಕಂದ್ರೆ ಕೆಲವೊಂದು ವಿದೇಶಿ ದೊಡ್ಡ ಕಂಪನಿಗಳು ಬಂದು ಇಲ್ಲಿ ನಮ್ಮ ದೇಶದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡುವುದರಿಂದ ಸ್ವದೇಶದಲ್ಲಿರುವಂಥ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ನಷ್ಟವನ್ನು ಅನುಭವಿಸುವಂಥ ಸಮಸ್ಯೆ ಬರ್ತದೆ. ಸೆಕೆಂಡ್ ಒನ್, ಏನು ಅನಾನುಕೂಲ ಅಂತಂದ್ರೆ ಲಾಭಗಳು ವಿದೇಶಕ್ಕೆ ಹೋಗುವಂಥ ಸಂಭವ ಇರ್ತದೆ. ಯಾಕಂದ್ರೆ ವಿದೇಶಿ ಕಂಪನಿಗಳು ಬಂದು ನಮ್ಮ ದೇಶದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡುವುದರಿಂದ ಅಲ್ಲಿ ಬಂದಂಥ ಲಾಭವನ್ನು ಆ ದೇಶ ತಮ್ಮ ದೇಶಕ್ಕೆ ಕಳಿಸುವುದರಿಂದ ನಮ್ಮ ದೇಶದ ಆದಾಯ ಎಲ್ಲಿಗೆ ಹೋಗ್ತದೆ, ವಿದೇಶಕ್ಕೆ ಹೋಗುವಂಥ ಸಂಭವ ಇರ್ತದೆ. ಹೀಗಾಗಿ ಇದು 2ನೆಯ ಅನಾನುಕೂಲ ಆಗಿದೆ. ಆರ್ಥಿಕ ಅವಲಂಬನೆ ಹೆಚ್ಚಳವಾಗ್ಬೋದು. ಯಾಕಂತಂದ್ರೆ ವಿದೇಶಿ ಬಂಡವಾಳ ಮೇಲೆ ಹೆಚ್ಚು ನಾವು ಅವಲಂಬನೆ ಇತ್ತಂತಂದ್ರೆ ನಮ್ಮ ದೇಶದ ಆರ್ಥಿಕ ಸ್ವಾಯತ್ತತೆಗೆ ಧಕ್ಕೆ ಆಗುವಂಥ ಸಂಭವ ಇರ್ತದೆ, ಅಥವಾ ಆ ದೇಶಗಳ ಮೇಲೆ ಹೆಚ್ಚಿನ ಒಂದು ಅವಲಂಬನೆ ಹೊಂದುವಂಥ ಸನ್ನಿವೇಶ ಬರುತ್ತದೆ. ಹೀಗಾಗಿ ಇದನ್ನು ನಾವು ಟೀಕೆಗೆ ಒಳಪಡಿಸಬಹುದು. 4, ನಿರ್ಣಯವನ್ನು ತೆಗೆದುಕೊಳ್ಳಲು ಇದು ಸ್ವಾತಂತ್ರ್ಯಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತದೆ. ಯಾಕಂದ್ರೆ ಕೆಲವೊಂದು ಕಂಪನಿಗಳಿರ್ತಾವಲ್ಲ, ಆ ಕಂಪನಿಗಳ ಪ್ರಭಾವದಿಂದ, ವಿದೇಶಿ ಕಂಪನಿಗಳ ಪ್ರಭಾವದಿಂದ ಸರ್ಕಾರದ ನೀತಿ ಮತ್ತು ಸ್ವಾತಂತ್ರ್ಯ ಕಡಿಮೆಯಾಗುವಂಥ ಸಂಭವ ಇರುತ್ತದೆ. ಇನ್ನು ಅಸಮತೋಲನ ಪ್ರದೇಶ ಅಭಿವೃದ್ಧಿ ಅಂತೇಳಿ ಅಂದ್ರೆ ವಿದೇಶಿ ಕಂಪನಿಗಳು ಏನು ಮಾಡ್ತಾವೆ ಅಂತಂದ್ರೆ ಎಲ್ಲಿ ಲಾಭ ಸಿಗುತ್ತಲ್ಲ ಆ ಲಾಭ ಸಿಗುವಂಥ ಪ್ರದೇಶಗಳಲ್ಲಿ ಮಾತ್ರ ಬಂಡವಾಳವನ್ನು ಹೂಡಿಕೆ ಮಾಡುವುದರಿಂದ ಹಿಂದುಳಿದ ಪ್ರದೇಶಗಳನ್ನು ಕಡೆಗಣಿಸುವಂಥ ಸಂಭವ ಇರುತ್ತದೆ. 6, ತಂತ್ರಜ್ಞಾನ ಪೂರ್ಣ ಪ್ರಮಾಣದಲ್ಲಿ ವರ್ಗಾವಣೆ ಆಗೋದಿಲ್ಲ. ಯಾಕಂದ್ರೆ ಕೆಲವು ಕಂಪನಿಗಳು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಹಂಚಿಕೊಳ್ಳಲು ಮನಸ್ಸನ್ನು ಮಾಡುವುದಿಲ್ಲ. ಹೀಗಾಗಿ ಇದನ್ನು ಟೀಕೆಗೆ ಒಳಪಡಿಸಬಹುದು. ಇನ್ನು 7, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪ್ರಭಾವ ಬೀರ್ತದೆ. ಯಾಕಂದ್ರೆ ನಮ್ಮ ಸ್ಥಳೀಯವಾಗಿರುವಂಥ ಸಂಸ್ಕೃತಿ ಮತ್ತು ಅದರ ಮೌಲ್ಯಗಳ ಮೇಲೆ ಈ ವಿದೇಶಿ ನೇರ ಹೂಡಿಕೆ ಪ್ರಮಾಣ ಕೆಲವೊಂದು ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು. 8, ಪರಿಸರ ಹಾನಿ ಆಗ್ತದೆ. ಯಾಕಂದ್ರೆ ಈ ವಿದೇಶಿ ಕಂಪನಿಗಳು ಸ್ವದೇಶದಲ್ಲಿರುವಂಥ ಪರಿಸರ ನಿಯಮಗಳನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಸಂಭವ ಇರುವುದರಿಂದ ಆ ದೇಶದ ಪರಿಸರ ಹಾನಿ ಆಗುವಂಥ ಸಾಧ್ಯತೆ ಇರ್ತದೆ. 9, ಉದ್ಯೋಗ ಭದ್ರತೆಯ ಸಮಸ್ಯೆ ಅಂತೇಳಿ ಸ್ವಯಂ ಚಾಲನೆ ಮತ್ತು ಯಂತ್ರೀಕರಣದ ಉದ್ಯೋಗದಿಂದ ವಿದೇಶಿ ಕಂಪನಿಗಳು ಏನು ಮಾಡ್ತಾವೆ, ಅತ್ಯಾಧುನಿಕ ಯಂತ್ರೋಪಕರಣಗಳು ಬಳಸಿಕೊಳ್ಳುವುದರಿಂದ ದೇಶದಲ್ಲಿ ಉದ್ಯೋಗದ ಪ್ರಮಾಣ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತದೆ. 11, ಮೊನೋಪಲಿ ಅಥವಾ ಒಲಿಗೋಪಲಿ ಅಪಾಯ ಉಂಟಾಗ್ತದೆ. ಅದಕ್ಕೆ ನಾವು ಏಕಸ್ವಾಮ್ಯ ಅಂತ ಕರಿತೀವಿ. ಏನು, ಸಂಪೂರ್ಣವಾಗಿ ಆ ವಿದೇಶಿ ಕಂಪನಿಗಳು ಪ್ರಾಬಲ್ಯವನ್ನು ಹೊಂದಿದ ಮೇಲೆ ಸ್ಥಳೀಯವಾಗಿರುವಂಥ ಕೆಲವೊಂದು ಕಂಪನಿಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿ ಆ ಕಂಪನಿ ಏಕಸ್ವಾಮ್ಯ ಅಧಿಕಾರವನ್ನು ಪಡೆದುಕೊಳ್ಳುವಂಥ ಸಂಭವ ಇರ್ತದೆ. 11, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಮೇಲೆ ಒತ್ತಡ ಬೀಳಬಹುದು. ನಾವು ಸಂದಾಯ ಬಾಕಿ ಅಂತ ಕರಿತೇವೆ ಕನ್ನಡದೊಳಗೆ. ಅದರಲ್ಲಿ ಕೆಲವೊಂದು ಅಸಮತೋಲನ ಉಂಟಾಗುವಂಥ ಸಂಭವ ಇರ್ತದೆ. 12, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆಯನ್ನು ಉಂಟು ಮಾಡ್ತದೆ. ಯಾಕಂದ್ರೆ ಕೆಲವೊಂದು ರಕ್ಷಣಾಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿರ್ತಾವೆ, ಅಥವಾ ಕೆಲವೊಂದು ನೈಸರ್ಗಿಕ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿರ್ತಾವೆ. ಇಂಥ ವಿಷಯಗಳ ಮೇಲೆ ಈ ವಿದೇಶಿ ನೇರ ಹೂಡಿಕೆ ಕೆಲವೊಂದು ಕೆಟ್ಟ ಪರಿಣಾಮವನ್ನು ಬೀರುವಂಥ ಸಂಭವ ಇರ್ತದೆ. ಇಷ್ಟು ವಿದ್ಯಾರ್ಥಿಗಳೇ ವಿದೇಶಿ ನೇರ ಹೂಡಿಕೆ ಅಂದ್ರೇನು, ಅದರಿಂದ ಆಗುವಂಥ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ತಿಳಿಸುವಂಥ ಕೆಲಸವನ್ನು ಮಾಡಲಾಗಿದೆ. ವಿಡಿಯೋ ಇಷ್ಟ ಆಗುತ್ತೆ ಅಂತಂದ್ರೆ ವಿದ್ಯಾರ್ಥಿಗಳೇ ಲೈಕ್ ಮಾಡಿರಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಶೇರ್ ಮಾಡುವುದರ ಮೂಲಕ ಚಾನಲನ್ನು ಸಪೋರ್ಟ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.